ಸೆಲೆಬ್ರೇಟ್ ಮಾಡಕ್ಕೆ. ಅರೆ ಮಾವ ಅಕ್ಕ ಟಯರ್ಡ್ ಆಗಿರ್ಬೇಕಲ್ಲ, ಪೂರ್ತಿ ದಿನ ಆಯ್ತಲ್ಲ ಇವತ್ ನಿಮ್ಗೆ. ಅಯ್ಯೋ ಕೇಳಲೇಬೇಡ, ಪೂರ್ತಿ ದಿನ ಇವತ್ತು ಕಷ್ಟ ಪಡ್ಬೇಕಾಗಿತ್ತು. ಬಿಸ್ಲಂದ್ರೆ ಬಿಸ್ಲು ಗೊತ್ತಾ. ಏನ್ ಸಿಗಬೇಕು? ಏನು ಸಿಗಲ್ಲ. ಅಪ್ಪ ಏನು ಬಿಟ್ಟಿಲ್ಲ. ಏನು ಬಿಟ್ಟಿಲ್ವಾ? ಆದ್ರೆ ಮಾವ ನಮ್ಗೋಸ್ಕರ ಭೂಮಿ ಬಿಟ್ಟು ಹೋಗಿದಾರಲ್ವಾ? ಈ ಜಾಗ ನಮ್ದಲ್ಲಮ್ಮ. ಆ ಲೋನ್ ತಕೊಂಡಿದ್ರಲ್ವಾ 2 ಲಕ್ಷಕ್ಕೆ, ಅದು ಬ್ಯಾಂಕ್ ಅಲ್ಲಿ ಕಟ್ಟಿಲ್ಲ. ಮತ್ತೆ ಬ್ಯಾಂಕ್ ಅದನ್ನ ಮುಟ್ಟುಗೋಲಾಕಿದೆ. ಅವ್ರೀಗ ದುಡ್ಡು ಸಿಗೋ ತನಕ ನಮಗಂತೂ ಜಾಗ ಸಿಗಲ್ಲ. ಆದ್ರೆ ಅಣ್ಣ, ಇದ್ರ ಬಗ್ಗೆ ಅಪ್ಪ ಏನು ಹೇಳಿಲ್ಲ. ಹೆಂಗ್ ಹೇಳ್ತಾರೆ ಹೇಳಿ? ಅವರು ಜಮೀನ ಗುತ್ತಿಗೆಗಿಟ್ಟಿದ್ದಾರೆ. ಆ ಮಾತ್ ಹೇಳಿದ್ರೆ ನಾವ್ ಅವ್ರನ್ನ ನೋಡ್ಕೊಳ್ಳೋದಿಲ್ಲ ಅಂತ ಅವ್ರು ಹೇಳ್ದೆ ಇರ್ಬೋದ್ ಅನ್ಸುತ್ತೆ. ಸರಿ ಬಿಡಿ ಅಕ್ಕ, ಆಗೇದಾಗೋಯ್ತು. ಮಾವನ್ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ. ಅರೇ ನೀನು ಸುಮ್ನೆ ಇರು ಲಕ್ಷ್ಮಿ. ನೋಡ್ತಿದ್ಯಾ, ಇದು ಬ್ಯಾಂಕ್ ನೋಟಿಸ್. ಇದ್ರಲ್ಲಿ ಏನ್ ಬರ್ದಿದೆ ಗೊತ್ತಾ? 1 ತಿಂಗಳಲ್ಲೇ ನಾವು 4 ಲಕ್ಷ ಕಟ್ಟಿಲ್ಲ ಅಂದ್ರೆ ನಮ್ಮ ಭೂಮಿ ಮತ್ತೆ ಈ ಮನೆ ಇದನ್ನೆಲ್ಲ ಬ್ಯಾಂಕ್ ಅವ್ರು ಬಂದ್ ತಗೋತೀನಿ ಅಂತ ಹೇಳ್ತಿದ್ದಾರೆ. ಅಯ್ಯೋ ದೇವ್ರೆ, ಈಗೇನ್ ಮಾಡೋದಣ್ಣ? ಒಂದೇ ವಿಚಾರ ಇರೋದು ವಿಷ್ಣು. 2 ಲಕ್ಷ ನೀನ್ ಕೊಡು, 2 ಲಕ್ಷ ನಾನ್ ಕೊಡ್ತೀನಿ, ಮತ್ತೆ ಕ್ಲಿಯರ್ ಮಾಡೋಣ. ಆದ್ರೆ ಅಣ್ಣ, ನಮ್ಮತ್ರ ಅಷ್ಟು ದುಡ್ಡಿಲ್ಲ. ಅವ್ರಿಬ್ರು ಹೇಳಿದ ಮಾತು ನಿಜ ಅಂತ ಇವ್ರು ನಂಬಿಡ್ತಾರೆ. ಆಹಾ, ನಾವ್ ಹೇಳ್ತೀವಿ, ಒಂದ್ ಐಡಿಯಾ ಇದೆ. ಓಹೋ, ಹೇಳು ಹೇಳು. ಆದ್ರೆ ಇವ್ರಿಬ್ರು ಇವ್ರ್ ಬರೋ ಭಾಗನ ಮಾರಿದ್ರೆ ಈ ಕೆಲ್ಸ ಮುಗಿಯುತ್ತೆ. ಆದ್ರೆ ಜಮೀನ್ ಹೆಂಗ್ ಮಾರಕ್ಕಾಗತ್ತೆ? ಕೇಸ್ ಇದೆ ಅಂತ ನೀವು ಹೇಳ್ತಿದಿರಲ್ವಾ? ಹಾ, ಬೇರೆ ಅವ್ರೇನು ಬಂದ್ ತಗೊಳಕ್ಕಾಗಲ್ಲ, ಆದ್ರೆ ನಾವ್ ತಗೋಬಹುದು. ನೀವೇನಾದ್ರೂ ನಿಮ್ ಭಾಗ ಜಮೀನ ನಮಗ್ ಮಾರಿದ್ರೆ ನಿಮ್ ಅಣ್ಣ ಹತ್ರ ನಾನು ಒಂದ್ 2 ಲಕ್ಷ ತಗೊಂಡು ನಾನ್ ನಿಮಗ್ ಕೊಡ್ತೀನಿ. ಅದನ್ನ ಬ್ಯಾಂಕ್ ಕಟ್ಟಿ ಸಾಲನ ತೀರ್ಸ್ಬಿಟ್ರೆ ಆಮೇಲೆ ಅದನ್ನ ಮಾರಿ ಆ 2 ಲಕ್ಷ ಇವ್ರು ಕೊಟ್ಬಿಡ್ಬೋದಲ್ವಾ? ಅದ್ಗೆ ಹೀಗ್ ಮಾಡಿದ್ರೆ ನಮ್ಮ ಹತ್ರ ಜಾಗನೇ ಇರಲ್ವಲ್ಲ. ಅರೆ ಹಾಗ ಆಲೋಚನೆ ಮಾಡ್ಬೇಡ. ಆ ನದಿ ಹತ್ರ ಜಾಗ ಇದೆಯಲ್ಲ, ಅದನ್ನ ನೀನ್ ತಕೋ, ಅಲ್ಲೇ ಜಮೀನ್ ಮಾಡು. ನೀನ್ ನನ್ ತಮ್ಮ ಅಲ್ವಾ, ಇಷ್ಟಂತೂ ಮಾಡ್ಬೋದ್ ನಾನು. ಆ ಜಾಗ ಅಂತೂ ಬ್ಯಾಂಕಲ್ಲಿಲ್ಲ. ಅವರಿಬ್ರು ಕ್ರಿಮಿನಲ್ ಐಡಿಯಾ ಹಾಕಿದ್ರು. ಪಾಪ ಇವರು ಯೋಚನೆ ಮಾಡ್ತಿದ್ದಾರೆ. ಅವ್ರ ಅಣ್ಣ ಅತ್ತಿಗೆ ಅವ್ರನ್ನ ಕಾಪಾಡಿದ್ದಾರೆ ಅಂತ ಅನ್ಕೋತಿದ್ದಾರೆ. ಅವ್ರು ಅನ್ಕೊಂಡಂಗೆ ನಡೀತು. ಲಕ್ಷ್ಮಿ ಮತ್ತೆ ವಿಷ್ಣು ಅವ್ರ ಭಾಗಕ್ಕೆ ಬಂದಿರುವ ಜಮೀನನ್ನ ಮಾಲ್ತಿ ಹೆಸರಿಗೆ ಬರೀತಾರೆ. ನದಿ ಪಕ್ಕದಲ್ಲಿರುವ ತೋಟದಲ್ಲಿ ಅವರು ವ್ಯವಸಾಯ ಮಾಡಕ್ ಶುರು ಮಾಡ್ತಾರೆ. ಮಾಲ್ತಿ ಮತ್ತೆ ಸುಂದರ್ ಪೂರ್ತಿ ಜಮೀನ್ ಸಿಕ್ಕಿರೋ ಸಂತೋಷದಲ್ಲಿರ್ತಾರೆ. ವಿಷ್ಣು ಮತ್ತೆ ಲಕ್ಷ್ಮಿ ಕೂಡ ಮನೆ ಸಿಕ್ತಲ್ಲ ಅಂತ ಸಂತೋಷದಲ್ಲಿರ್ತಾರೆ. ಆದ್ರೆ ಹೇಳ್ತಾರಲ್ವಾ, ಅವ್ರವ್ರು ಮಾಡಿರೋ ತಪ್ಪಿಗೆ ಫಲ ಅನುಭವಿಸ್ಲೇಬೇಕು. ನದಿ ಪಕ್ಕದಲ್ಲಿ ಇರುವ ತೋಟದಲ್ಲಿ ಒಂದಿನ, ಲಕ್ಷ್ಮಿ, ಲಕ್ಷ್ಮಿ, ಬೇಗ ಬಾ ಇಲ್ಲಿ. ಏನಾಯ್ತ್ರಿ? ಇಲ್ ನೋಡು, ಇಲ್ಲಿ ಅಗಿಯುವಾಗ ನಂಗೆ ಏನ್ ಸಿಕ್ತು ಅಂತ. ವಿಷ್ಣುಗೆ ಬಂಗಾರ ನಾಣ್ಯದ ಡಬ್ಬ ಸಿಗುತ್ತೆ. ಅದ್ರಲ್ಲಿ ಜಾಸ್ತಿ ಬಂಗಾರದ ನಾಣ್ಯಗಳಿರುತ್ತೆ. ಅದೇ ಸಮಯದಲ್ಲಿ ಸಿಟಿಯಲ್ಲಿ ಬಾಲ್ತಿ ಮನೇನ ಬೆಲ್ ಯಾರೋ ರಿಂಗ್ ಮಾಡ್ತಾರೆ. ಏ ಮನೆ ಸುಂದರ್ದ? ಹಾ ಹೇಳಿ. ನಾವು ಬ್ಯಾಂಕಿಂದ ಬಂದಿದ್ದೀವಿ. ನಿಮ್ಮ ಅಪ್ಪ ಬನ್ಸಿಲಾಲ್ ಇಲ್ಲಿ 4 ಲಕ್ಷದ ಲೋನ್ ತಗೊಂಡಿದ್ರು ನಮ್ಮ ಹತ್ರ. ಅದನ್ನ ಕಟ್ಟೇ ಇಲ್ಲ. ನಿಮ್ಮ ಜಾಗನೆಲ್ಲ ಮುಟ್ಗೋಲಾಕಿ ಆಗಿದೆ. ನಾವು ಮತ್ತದನ್ನ ಮಾರ್ತೀವಿ. ನಾವಾಗ ಮಾಡಬಾರ್ದು ಅಂದ್ರೆ ಬಡ್ಡಿ ಸಮೇತ 9 ಲಕ್ಷ ರೂಪಾಯಿ ಕಟ್ಬೇಕು ನೀವು. ಅದು 3 ತಿಂಗಳಲ್ಲಿ. ಸುಂದರ್ ಬಂದ್ರೆ ಅವ್ರಿಗೆ ಹೇಳ್ಬಿಡಿ. ಮಾಲ್ತಿಗೆ ಇದೆಲ್ಲ ಯಾಕೆ ನಡೀತು, ಹೆಂಗ್ ನಡೀತು ಅಂತ ಅರ್ಥನೇ ಆಗಿಲ್ಲ. ಆದ್ರೆ ನಿಜ ಹೇಳ್ಬೇಕಂದ್ರೆ ಇವಾಗ ನಡೆದಿರೋದೇ ಸರಿಯಾದ ಬಟ್ವಾರ. ಅವ್ರವ್ರು ಮಾಡಿರೋ ಪುಣ್ಯಕ್ಕೆ ಸಿಕ್ಕಿರುವ ಫಲಿತಾನೇ ಇದು.